ಎಲ್ಲರಿಗೂ ನಮಸ್ಕಾರ ರೀ. ಹೆಂಗದಿರಿ? ನಾನು ಶ್ವೇತಾ. ಜಗತ್ನ್ಯಾಗ ನಡೆದಿರೋ ಸುದ್ದಿ ನಾನು ಉತ್ತರ ಕರ್ನಾಟಕ ಭಾಷೆದಾಗ ಹೇಳಲಿಕ್ ಬಂದಿನಿ. ಮಸ್ತ್ ಚಾ ಕುಡ್ಕೊತ ಖಡಕ್ ಮಿರ್ಚಿ ಮಂಡಕ್ಕಿ ನೋಡ್ರಿ. ನೋಡಿ ಸುಮ್ ಕುಂದ್ರಬೇಡ್ರಿ. ಮತ್ತ ನಮ್ಮೆಲ್ಲಾ ವಿಡಿಯೋಸ್ಗಳನ್ನ ಲೈಕ್ ಮಾಡ್ರಿ. ನಿಮಗೇನ್ ಅನಿಸ್ತದ ಕಮೆಂಟ್ ಮಾಡ್ರಿ. ನಿಮಗ್ ಗೊತ್ತಿದ್ದವ್ರಿಗೆಲ್ಲ ಶೇರ್ ಮಾಡ್ರಿ. ಇನ್ನು ನಮ್ಮ ಟಿವಿ ವಿಕ್ರಮ ಡಿಜಿಟಲ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದಂತೂ ನೆನಪಾರಬೇಡ್ರಿ. ಈ ರಾಜಕೀಯದಾಗ ಯಾರು ಶತ್ರುನೂ ಅಲ್ಲ ಮಿತ್ರನೂ ಅಲ್ಲ ಅನ್ನೋ ಮಾತು ಯಾವಾಗ್ಲೂ ಚಾಲ್ತಿದಾಗ ಇರ್ತದ ನೋಡ್ರಿ. ಈಗ ಒಬ್ಬರಿಗೊಬ್ಬರ ಮ್ಯಾಲ ಆರೋಪ ಪ್ರತ್ಯಾರೋಪ ಮಾಡೋದು ಸಹಜ. ಆದ್ರ ಸಮಯ ಸಂದರ್ಭ ಅಂತ ಬಂದಾಗ ಬೇರೆ ಬೇರೆ ಪಕ್ಷದವರಾಗಿದ್ರು ಸಹಿತ ಒಬ್ರಿಗೊಬ್ರು ಬೈದಾಡ್ಕೊಂಡ್ರು ಸಹಿತ ಒಂದೇ ವೇದಿಕೆದಾಗ ನಕ್ಕೊಂತೆ ಎದರಾ ಬದ್ರ ಕುಂತರೆ ಆಜು ಬಾಜು ನಿಂತರೆ ಮಾತಾಡುವಂತ ನಾಯಕರನ್ನ ಎಷ್ಟು ನೋಡಿ ಹೇಳ್ರಿ. ಇವತ್ತ ಈ ಒಂದು ದೃಶ್ಯ ನೋಡಿದಾಗ ಹಂಗೆ ಅನಿಸ್ತ ನನಗ. ಈ ರಮ್ಯಾ ರಾವ್ ಬಂಗಾರ ಕಳ್ಳಸಾಗಣೆ ಕೇಸ್ ವಿಚಾರದಾಗ ಸಂತೋಷ್ ಲಾಡ್ ಅವ್ರು ಹೇಳ್ತಾರ, ವಿಮಾನ ನಿಲ್ದಾಣ ಏರ್ಪೋರ್ಟ್ ಅನ್ನೋದು ಕೇಂದ್ರ ಸರ್ಕಾರದ ಸುಪರ್ದಿದಾಗ ಬರ್ತದ ಅಂತ ಹೇಳಲಿಕ್ಕೆ ಹೋಗ್ತಾರ. ಅಂದ್ರೆ ಏನರ್ಥ? ಈ ರಮ್ಯಾ ರಾವ್ ಹಿಂದ ರಾಜಕಾರಣಿಗಳು ಅದಾರ, ಇಲ್ಲಿನ ಮಂತ್ರಿಗಳ ಕೈವಾಡ ಅದ ಅಂತ ಏನು ಸುದ್ದಿ ಹರಿದಾಡ್ಲಿಕ್ಕತ್ತದಲ್ಲ, ಹಗರ್ಕ ಅದನ್ನೆಲ್ಲ ಅಲ್ಲುಗಳೆದು ನಮ್ದೇನಿಲ್ಲಪ್ಪ ರಾಜ್ಯ ಸರ್ಕಾರದ ಏನಿದ್ರ ಪಾತ್ರ ಇಲ್ಲ, ಎಲ್ಲ ಕೇಂದ್ರ ಸರ್ಕಾರದ ಅಂಡರ್ ಬರ್ತದ ಅಂತ ಯಾವಾಗ್ಲೂ ಬಳಸೋ ತಂತ್ರನ ಇಲ್ಲಿನೂ ಬಳಸ್ಲಿಕ್ ನೋಡಿದ್ರು. ಆದ್ರ ಬಿಜೆಪಿ ನಾಯಕ SR ವಿಶ್ವನಾಥ್ ಅವರನ್ನು ಪತ್ರಕರ್ತರು ಪ್ರಶ್ನೆ ಮಾಡಿದ್ದಕ್ಕ ಅಲ್ಲೇ ಹಿಂದ ನಿಂತಿದ್ದಂತ ಸಂತೋಷ್ ಲಾಡ್ ಅವರನ್ನು ಕರೆದು, ಬಾರಪ್ಪ ಇಲ್ಲಿ ಬಾ, ಇಲ್ಲಿ ಏನೋ ಏವಿಯೇಷನ್ ಮಿನಿಸ್ಟರ್ ಮೇಲೆ ಏನೋ ಆರೋಪ ಮಾಡಿದಂತಲ್ಲ, ಏನದ ಹೇಳಬಾ ಅಂತ ಕರೆದ್ರು ನೋಡ್ರಿ. ಅವಾಗಿನ ಸೀನ್ ನೋಡ್ಬೇಕು ನೀವು. ಯಾಕಂದ್ರ ಒಬ್ರಿಗೊಬ್ರು ಮುಖ ನೋಡ್ಕೊಂಡು ಮೈಕ್ ಮುಂದೆ ನಿಂತ್ಕೊಂಡು ನಕ್ಕೊಂಡು ಮಾತಾಡ್ಲಿಕ್ಕತ್ತಿದ್ದ ಸೀನ್ ನೋಡ್ಬೇಕು ನೀವು ಒಂದ್ಸಲ. ಇವರು ಕೂಡ ಅವ್ರ ಜೊತೆ ನಾವು ಹೋಗ್ತಾ ಇರ್ತಾರೆ, ಅದಕ್ಕೇನಾದ್ರೂ ಇರ್ಬೋದು. ಈಗಿರೋರೋ ಹಿಂದೆ ಇರೋರೋ ಮನಮೋಹನ್ ಸಿಂಗ್ ಕಾಲದಲ್ಲಿ ಇರೋರು ಅಂತ ಹೇಳ್ಬೇಕು ನೀವು ಅಷ್ಟೇ. ಯಾವ ಏವಿಯೇಷನ್ ಮಿನಿಸ್ಟರ್? ಯಾವ ಏವಿಯೇಷನ್ ಮಿನಿಸ್ಟರ್ ಬಗ್ಗೆ ಹೇಳ್ಬೋದು? ಅದೇ ನಮ್ಮ ಚಲನಚಿತ್ರ ನಟಿ ಅದರಲ್ಲಿ ಏವಿಯೇಷನ್ ಮಿನಿಸ್ಟರ್ ಪಾತ್ರ ಐತಿ ಅಂತ ನೀವು ಹೇಳಿದ್ರಂತೆ. ನಾನು ಏವಿಯೇಷನ್ ಮಿನಿಸ್ಟರ್ ಅಂತ ಹೇಳಿಲ್ಲ, ಅದನ್ನೇ ಹೇಳಿದ್ರು. ನಾನು ಏವಿಯೇಷನ್ ಮಿನಿಸ್ಟರ್ ಅಂತ ಹೇಳಿಲ್ಲ. ಇದು 10 ವರ್ಷದಿಂದ ಕೇಂದ್ರದಲ್ಲಿ BJP ಸರ್ಕಾರ ಇದೆ. ಎಲ್ಲ ಏರ್ಪೋರ್ಟ್ಗಳು ಕೇಂದ್ರ ಸರ್ಕಾರದ ಹಿಡಿತದಲ್ಲಿ ಇರ್ತದೆ. ಈಗ ಮಹಾರಾಷ್ಟ್ರ ಮೊದಲನೇ ಸ್ಥಾನದಲ್ಲಿದೆ. ಸ್ಮಗ್ಲಿಂಗ್ ಆಫ್ ಗೋಲ್ಡ್ನಲ್ಲಿ ಮಹಾರಾಷ್ಟ್ರ ಮೊದಲನೇ ಸ್ಥಾನದಲ್ಲಿದೆ, ಕರ್ನಾಟಕ 3ನೇ ಸ್ಥಾನದಲ್ಲಿದೆ. ನಿಮಗೆಲ್ಲ ಸ್ಟೇಟ್ಗಳು ವೈಸ್ ನಾನು ಓದಿರ್ತಕ್ಕಂಥ ರಿಪೋರ್ಟ್. ಇಫ್ ದ ಗೋಲ್ಡ್ ಇಸ್ ಸ್ಮಗಲ್ಡ್, it is coming through airport now or it has to come through port. ಈಗ ಗೋಲ್ಡು ಸ್ಮಗಲ್ ಆಗಬೇಕಂದ್ರೆ ಏರ್ಪೋರ್ಟ್ ಅಥವಾ ಪೋರ್ಟ್ ಥ್ರೂ ಬರಬೇಕು. ಏರ್ಪೋರ್ಟು ಪೋರ್ಟ್ ಯಾರ ಕೈಲಿ ಹಿಡಿತದಲ್ಲಿದೆ? ಪ್ರೋಟೋಕಾಲ್ ಕರ್ಕೊಂಬರೋ ಪೊಲೀಸ್ ಯಾರು? ಲೋಕಲ್ ಪೊಲೀಸ್. ಅದು ಹೇಳ್ತಾರೆ. ನಿಮ್ಮ ವಾದ ಬೇಡ. ಪ್ರೋಟೋಕಾಲ್ ಬರ್ತಕ್ಕಂಥದ್ದು ಹೊರಗಡೆ ಬರುತ್ತೆ, ಒಳಗಡೆ ಅಲ್ಲ. ಪ್ರೋಟೋಕಾಲ್ ಅಂತಕ್ಕಂಥದ್ದು ಎನಿ VIP ಗೆ there is a protocol. So the protocol is only a gesture to take somebody to receive somebody. Protocol does not mean it has to bypass somebody. Protocol issue is not to bypass somebody. Protocol is a gesture. ಡಿಪ್ಲೊಮ್ಯಾಟ್ ಇದ್ದರೆ ಸರ್ಕಾರ ಡಿಪ್ಲೊಮ್ಯಾಟ್ ಹೋಗಿ ಅಲ್ಲಿಂದ ಕರ್ಕೊಂಬರ್ತಾರೆ. ಇಲ್ಲಂದ್ರೆ ಇನ್ಫ್ಲುಯೆನ್ಸ್ ಇದ್ದರೂ ಕೂಡ ಬ್ರೀಚಿಂಗ್ ಅ ಪ್ರೊಸೀಜರ್ ಈಸ್ ವೆರಿ ಡಿಫಿಕಲ್ಟ್. ಪ್ರೋಟೋಕಾಲ್ ಇಸ್ ಅ ಗೆಸ್ಚರ್. ಈಗ ನಾವು ಯಾರಿಗೂ ಹೇಳ್ತೀವಿ, ಅಣ್ಣ ಯಾರಿಗೂ ಇರ್ಬೋದು ಅಥವಾ ಮಿನಿಸ್ಟರ್ ಯಾರಿಗೂ ಹೇಳಿದ್ರೆ, ಐ ಆಮ್ ನಾಟ್ ಟ್ರೈಂಗ್ ಟು ಡಿಫೆಂಡ್ ಎನಿಬಡಿ ಯಾರ್. ಇಫ್ ದೇರ್ ಇಸ್ ಅ ಮಿಸ್ಯೂಸ್ ಆಫ್ ಅ ಪ್ರೋಟೋಕಾಲ್, ದಟ್ ಇಸ್ ಡಿಫ್ರೆಂಟ್ ಕೇಸ್. ಬಟ್ ಪ್ರೋಟೋಕಾಲಲ್ಲಿ ಡಸಂಟ್ ಮೀನ್ ದಟ್ ಯು ಹ್ಯಾವ್ ಟು ಬೈಪಾಸ್ ದ ಸಿಸ್ಟಮ್. Getting so much of gold inside any state or any airport, there's a violation. So convenience ಇದೆ ಅಂತ ಅರ್ಥ. ಇದನ್ನ ಇದು ಯಾರು ಒಳಗೆ ಹೆಂಗೆ ಬರ್ತಾರೆ, DRA ಕಸ್ಟಮ್ ಪಾಸ್ ಆಗಿ ಹೆಂಗೆ ಬರ್ತಾರೆ ಅಂತಕ್ಕಂಥದ್ದು ನನ್ನ ಪ್ರಶ್ನೆ ಇದೆ. ಅಷ್ಟು ಬಿಟ್ಟರೆ ಐ ಡಿಡ್ ನಾಟ್ ಅಲೀಜ್ ಎನಿ ಏವಿಯೇಷನ್ ಮಿನಿಸ್ಟರ್ ಇಯರ್, ಐ ಡಿಡ್ ನಾಟ್ ಅಲೀಜ್ ಎನಿ ಮಿನಿಸ್ಟರ್ ಇಯರ್. ಇದು ಒಂದೇ ಏರ್ಪೋರ್ಟ್ನಲ್ಲಿ ಆಗಿದೆಯಾ? ಎಲ್ಲ ಏರ್ಪೋರ್ಟ್ಗಳಲ್ಲಿ ಆಗಿರತಕ್ಕಂಥ ಸಾಧ್ಯತೆಗಳಿದ್ದಾವೆ. ಸೊ ವೈ ಆರ್ ಯು ಆಸ್ಕಿಂಗ್ ಕ್ವಶನ್ ಟು ಅಸ್ ಅಂತ ಹೇಳಿರ್ತಕ್ಕಂಥ. ಮತ್ತು ದುಬೈಯಲ್ಲಣ್ಣ ನಮ್ಮ ಬೆಲ್ಟು ಶೂ ಎಲ್ಲ ಬಿಚ್ಚಿಸ್ತಾರೆ ನಾವು ಒಳಗಡೆ ಬರಬೇಕಾದ್ರೆ. ಗೋಲ್ಡು ಅಲ್ಲಿಂದ ಅಲ್ಲ, ಒಳಗಡೆನೆ ಕೊಟ್ಟಿರ್ತಾರೆ. ಗೋಲ್ಡ್ ನೀವು ಗೋಲ್ಡ್ ಬಿಸ್ಕೆಟ್ಸ್ ಏರ್ಪೋರ್ಟ್ ಹತ್ತವಾಗ ಫ್ಲೈಟ್ ಹತ್ತೋ ಕೊಟ್ಟಿರ್ತಾರೆ. ಗೋಲ್ಡ್ ಬಿಸ್ಕೆಟ್ಸ್ ಇದೆಯಲ್ಲ, ಇಫ್ ಯು ಆರ್ ಗೆಟಿಂಗ್ ಇಟ್ ಫ್ರಮ್ ದುಬೈ, ದೇ ಡೋಂಟ್ ಹ್ಯಾವ್ ಎನಿ ಪ್ರಾಬ್ಲಮ್ ಬಿಕಾಸ್ ಯು ಗಾಟ್ ಅ ಬಿಲ್. ಇದರ ಏನಾಗಿದೆ, ಅಥೆಂಟಿಕೇಟೆಡ್ಲಿ ಇಫ್ ಯು ಬಾಟ್ ಗೋಲ್ಡ್ ಫ್ರಮ್ ದುಬೈ, ಅಥೆಂಟಿಕೇಟೆಡ್ ಆಗಿ ನೀವು ಗೋಲ್ಡ್ ಖರೀದಿ ಮಾಡಿದರೆ ಏನು ಪ್ರಾಬ್ಲಮ್ ಇಲ್ಲ. ದುಬೈ ಏರ್ಪೋರ್ಟ್ನಾಗ ನೀವು 20-50 kg ಖರೀದಿ ಮಾಡಿ ಕೊಡ್ತಾರೆ. ಇಲ್ಲಿ ಕಸ್ಟಮ್ಸ್ ಯಾಕೆ ಬೈಪಾಸ್ ಮಾಡ್ತಾರೆ ಅಂದರೆ ನೀವು ಅದನ್ನ ಡ್ಯೂಟಿ ಕಟ್ಟಬೇಕಾಗತ್ತೆ. Where is the money coming from? The cheap gold which is bought in Dubai, which is coming into India, bypassing the custom, it shows you are avoiding the duty. ಆ ಡ್ಯೂಟಿ ಡಿಫರೆನ್ಸಲ್ಲಿ ದುಡ್ಡು ಆಗ್ತಕ್ಕಂಥ ವ್ಯವಹಾರ ಇದು. ಸೊ ದುಬೈದವರು ಅಫಿಷಿಯಲಿ ನೀವು ಎಷ್ಟನ್ನು ಖರೀದಿ ಮಾಡಿ ಕೊಡ್ತಾರೆ, ಇದ್ರಾಗ ದುಬೈದವ್ರದ್ದೇನು ಇನ್ವಾಲ್ವ್ಮೆಂಟ್ ಇರಲ್ಲ ಅಂತ ನನ್ನ ಅಭಿಪ್ರಾಯ.
ಎನಿ ಗೌರ್ಮೆಂಟ್ ಇಫ್ ಯು ಬೈ ಗೋಲ್ಡ್, ಇಲ್ಲಿಂದ ನೀವು ಗೋಲ್ಡ್ ಈ ಮತ್ತ ನಕ್ಕೊಂತೆ ತಮ್ಮ ಮಾತು ತಮ್ಮ ವಾದ ಮಾಡೋದನ್ನ ಬಿಡ್ಲಿಲ್ಲ ನೋಡ್ರಿ. ಇಬ್ರು ಭಾರಿ ಅದಾರ ಒಬ್ರಕಿನ ಒಬ್ರು. ಇನ್ನು ರಾಜಧಾನಿ ಬೆಂಗಳೂರಾಗ ಮಂದಿ ಹೆಚ್ಚು ಅಂದ್ರ ಸಾಲಿ ಕಲಿಯೋ ಹುಡುಗರೇ ಇರ್ಲಿ, ಕಾಲೇಜ್ ಹೋಗೋ ಹುಡುಗರು ಇರ್ಲಿ, ಕೆಲಸ ಮಾಡುವಂತ ಉದ್ಯೋಗಸ್ಥರು ಇರ್ಲಿ, ಎಲ್ಲರೂ ಭಯಂಕರ ಓಡಾಡ್ಬೇಕಾಗ್ತದ. ಟ್ರಾಫಿಕ್ ರೋಡ್ನಾಗೆ ಅರ್ಧ ಜೀವನ ಕಳಿತಾರ. ಏನು ಮೊದಲಂದ್ರ ಬಡ ಮಧ್ಯಮ ವರ್ಗದವರು BMTC ಬಸ್ನ್ಯಾಗ ಓಡಾಡ್ತಾರ. ಅದಿಲ್ಲ ಅಂದ್ರ ಹೋಲೆಪ್ಪ ನಮ್ದು ಟೈಮ್ ರೊಕ್ಕನು ಉಳಿತೈತಿ, AC ಅದ ಆರಾಮ್ ಅಂತ ಹೇಳಿ ಮೆಟ್ರೋನ್ಯಾಗ ತಿರುಗಾಡ್ಲಿಕತ್ತಿದ್ರು. ಮೆಟ್ರೋ ಬಹಳ ಫೇವ್ರೇಟ್ ಆಗ್ಬಿಟ್ಟಿತ್ತು. ಇನ್ನು ಸ್ವಲ್ಪ ಅದಕ್ಕಿಂತ ಹೆಚ್ಚಿಗೆ ರೊಕ್ಕ ಇರೋರು ಆರಾಮಾಗಿ ಒಬ್ರೊಬ್ರೇ ಓಡಾಡ್ಬೇಕನ್ನೋರು ಆಟೋದಾಗ ತಿರುಗಾಡ್ತಾರ. ಈಗ ರಾಜ್ಯ ಸರ್ಕಾರದ ನೋಡಿದ್ರೆ ನೀವು ಒಂದೊಂದೇ ರೇಟ್ ಹೆಂಗ್ ಹೆಚ್ಚು ಮಾಡ್ಲಿಕತ್ತಾರ. BMTC ಬಸ್ ರೇಟ್ ಹೆಚ್ಚಿಗಾಯ್ತು, ಮೆಟ್ರೋ ಟಿಕೆಟ್ ರೇಟ್ ಹೆಚ್ಚಿಗಾಯ್ತು. ಇನ್ನು ಆಟೋ ಮೀಟರ್ ಏರ್ಸೋದೊಂದು ಉಳ್ದೈತಿ, ಅದನ್ನು ಬಿಡುದಿಲ್ಲ. ಇನ್ನು ಒಂದು ವಾರದಾಗ ಎಲ್ಲ ಡಿಸೈಡ್ ಆಗೋದೈತಿ. ಆಟೋ ಚಾಲಕ ಸಂಘಟನೆಗಳ ಅಭಿಪ್ರಾಯಕ್ಕೆ ಒಂದ್ ವಾರ ಅಂತ ಹೇಳಿ ಅವಕಾಶ ಕೊಟ್ಟಾರ. ನಿನ್ನೆ ನಡೆದಂತ ಮೀಟಿಂಗ್ನಾಗ ಆಲ್ಮೋಸ್ಟ್ ಕನ್ಫರ್ಮ್ ಆಗ್ಯದ ಅಂತ ತಿಳ್ಕೊರಿ. ಹಿಂಗ ಆಟೋ ಮೀಟರ್ ದರಾನು ಹೆಚ್ಚಿಗಾದ್ರ ಆಟೋಕ್ಕೂ ರೆಕ್ಕೆ ಬರೋದ್ ಗ್ಯಾರಂಟಿ ಅಪ್ಪ. ಈಗ ಬಡ ಮಧ್ಯಮ ವರ್ಗದವ್ರಿಗೆ ಕೈಗೆ ಎಟಕ್ಲಾರ್ದ ದ್ರಾಕ್ಷಿ ಹುಳಿ ಅಂತಾರಲ್ಲ, ಹಂಗ ಕೈಗೆ ಎಟಕ್ಲಾರ್ದ ಆಟೋಕ್ ಒಂಥರ ಫ್ಲೈಟ್ ತರ ಕಂಡ್ರು ಏನ್ ಆಶ್ಚರ್ಯ ಇಲ್ಲ ನೋಡ್ರಿ. ಅಷ್ಟೇ ಇಲ್ರಿ, ಇದ್ರ ಬೆನ್ನಾಗೆ ಮತ್ತೊಂದು ಭಾರಿ CM ಸಿದ್ದರಾಮಯ್ಯನವ್ರದ್ದು ಅಗದಿ ಚಂದ ಪೇಂಟ್ ಮಾಡಿರುವಂತ ಒಂದು ಫೋಟೋ ಪೋಸ್ಟರ್ ಕಣ್ಣಿಗೆ ಬಿತ್ತು ಗಾಡಿ ಮ್ಯಾಲ. ಅಷ್ಟೇ ಅಲ್ಲ, ಅದ್ರ ಬಾಜು ಇರುವಂತ ಒಂದು ಏನ್ ಐತಲ್ಲ ಅದೇನು ಬೇರೆ ಅಡ್ವರ್ಟೈಸ್ಮೆಂಟಿಗೆ ಬಳಸಿದ್ದ ಅಥವಾ ಎಂಥ ಕೋಇನ್ಸಿಡೆನ್ಸ್ ಏನೋ ನೋಡ್ರಿ ಒಂದ್ಸಲ. ಈ ಚಂದನ ಪೇಂಟ್ ಆ ಬಾಜು ಇದ್ದಿದ್ದು ಅಡ್ವರ್ಟೈಸ್ಮೆಂಟ್ ಏನೋ ಗೊತ್ತಿಲ್ಲ. ನಿಮ್ ಕಣ್ಣಿಗೆ ಎಲ್ಲಾರ ಬಿತ್ತಂದ್ರ ಕಮೆಂಟ್ ಮಾಡಿ ತಿಳಿಸ್ರಿ, ಎಲ್ಲಿ ಅದ ಖರೆ ಬೆಂಗಳೂರಿನಾಗೆ ಅದ ಏನಂತ ಅನ್ಸ್ಲಿಕ್ಕತ್ತದ ನೋಡ್ರಪ್ಪ. ಇನ್ನು ನಮ್ಮ ಮಿರ್ಚಿ ಮಂಡಕ್ಕಿ ಆರಂಭದಾಗ SR ವಿಶ್ವನಾಥ್ ಸಂತೋಷ್ ಲಾಡ್ ಮುಖಾಮುಖಿ ಆಗಿರುವಂತಹ ದೃಶ್ಯನ ನೋಡಿದ್ರಿ. ಈಗ ನೋಡ್ಬೇಕು, ಇಲ್ಲಿ ಒಂದೇ ಪಕ್ಷದ ಇಬ್ರು ನಾಯಕರು ಒಂದು ಅದ್ಭುತ ಎಡಿಟಿಂಗ್ ಮೂಲಕ ಮುಖಾಮುಖಿ ಆಗಿದ್ದನ್ನ ನೀವು ನೋಡ್ಲೇಬೇಕು. ಈ ಇಬ್ರು ಹೆಂಗಂದ್ರ ಡೈಲಾಗ್ ಹೊಡಿದ್ರಾಗ ಭಾರಿ ನಿಸ್ಸೀಮರು. ಇನ್ನು ಟ್ರೋಲ್ ಆಗುದ್ರಾಗ ವೈರಲ್ ಆಗುದ್ರಾಗಂತೂ ಒಬ್ರಿಗೊಬ್ರು ಭಯಂಕರ ಕಾಂಪಿಟೇಷನ್ ಕೊಡುವಂಥವ್ರು. ಅಂಥದ್ರಾಗ ಈ ಇಬ್ಬರು ಒಂದೇ ಪಕ್ಷದ ನಾಯಕರನ್ನ ಒಂದೇ ಫ್ರೇಮ್ನಾಗ ಇಟ್ಟು ಮುಖಾಮುಖಿ ಮಾಡ್ಸಿದ್ರ ಅದು ಒಬ್ಬರು ಡೈಲಾಗ್ ಮತ್ತೊಬ್ರಿಗೆ ಪಂಚಿಂಗ್ ಅಂತ ಆದ್ರ ಹೆಂಗಿರ್ತದ ಅನ್ಲಿಕ್ಕ ಇಲ್ಲೊಂದು ವಿಡಿಯೋ ಅದ ಸಾಕ್ಷಿ. ಸಿಕ್ಕಾಪಟ್ಟೆ ಮಜಾ ಅದ, ಫುಲ್ ನೋಡ್ರಿ ನೀವು ಮೊದಲು. P ಪ್ರದೀಪ್ ಅಂತ, P ಫಾರ್ ಪೆರೇಸ್ ಅಂದ್ರೆ E ಫಾರ್ ಈಶ್ವರ್. ಜಮೀರ್ ಅಹಮದ್ ಖಾನ್ ಅಂದ್ರೆ ನಮ್ಮ ಮನೆ ಮಗ. ಎಲ್ಲ ನಮ್ಮ ಮನೆ ಹೋಗ್ಲಿ ನೀವು. ನಾನು ಚಿಕ್ಕಬಳ್ಳಾಪುರದ ಪೆರೇಸ್ ನಿರ್ದವನು ಸರ್. ಯಾರಿಗೂ ಗೊತ್ತಿಲ್ಲ. ಚಿಕ್ಕಬಳ್ಳಾಪುರದ ಜನರ ಆಶೀರ್ವಾದ. ಅರ್ಥ ಆಗ್ಲಿಲ್ಲ. ಈ ಪ್ರಶ್ನೆಗೆ ಚಿಕ್ಕಬಳ್ಳಾಪುರದ ಜನತೆ ಮಾತ್ರ ಆನ್ಸರ್ ಮಾಡಕ್ ಸಾಧ್ಯ. ನನ್ನ ಪಾರ್ಟಿಗೂ ನನ್ನ ಮೇಲೆ ನಂಬಿಕೆ ಇತ್ತು. ಅದೆಲ್ಲ ಸುಳ್ಳು. ನಾನು ಪರೀಕ್ಷೆ ಬರೆದು ಫಸ್ಟ್ ರ್ಯಾಂಕ್ ಬಂದಿದ್ದೀನಿ. ಆಯ್ತಪ್ಪ, ಯಾಕೆಂದ್ರೆ ದುಡ್ಡು ಮಾಡಕ್ ರಾಜಕೀಯ ಬೇಕು. ಇದು ಹೇಳ್ತಾ ಇಲ್ವಾ ನಾನು? ಇಲ್ಲ ಅಂತ ಯಾರು ಹೇಳಿದ್ದು? ಇವತ್ತು ಪಾಲಿಟಿಕ್ಸ್ ಗೊತ್ತಿಲ್ಲ. ನನ್ನ ಸಾಧನೆ ನಾನು ಹೇಳಂಗಿಲ್ಲ, ಜನತೆಗೆ ಹೋಗಿ ಕೇಳಿ. ದ್ರೋಹ ಮಾಡಿದ್ರು. ನೀನ್ ಹಿಂಗೆ ಆಗ್ಬೇಕು. ನಾನು ಆನೆಸ್ಟ್ ಆಗಿರ್ತೀನಿ, ಪ್ರಾಂಪ್ಟ್ ಆಗಿರ್ತೀನಿ, ಸಿನ್ಸಿಯರ್ ಆಗಿರ್ತೀನಿ. ಸಹ ನಿಮ್ ಬಗ್ಗೆ ಗೌರವ ಇದೆ. ನನ್ನ ಮೇಲೆ ಇಲ್ದೇ ಇರೋ ಕೇಸುಗಳು ಬುಕ್ ಮಾಡಿದ್ರು. ಮಾಡಬೇಕು, ಮಾಡಿದ್ದಾರೆ ಅಷ್ಟೇ. ಇದು ಯೂನಿವರ್ಸಲ್ ಟ್ರೂತ್. ಎಲ್ಲಾ ಪೊಲಿಟಿಷಿಯನ್ಸ್ಗೂ ಲೆಸನ್ ಇದು. ಶಾಸ್ತ್ರ ನೋಡಿದ್ರಾ? ಕೆಣಕಿದ್ರೆ ಒಬ್ಬ ಪ್ರದೀಪ್ ಈಶ್ವರ್ ಹುಟ್ಟುತ್ತಾನೆ. ನಾನು ಹುಟ್ಟುವಾಗನೇ ನಾನು ಹಣೆ ಬರ ಬರ್ಕೊಂಡು ಬಂದ್ಬಿಟ್ಟಿದ್ದೀನಿ. ಸುಮ್ಮನೆ ಹೇಳ್ಕೋಬಾರ್ದು. ನಮಗಿಂತ ಡಬಲ್ ಹ್ಯಾಪಿ ಆಗಿರೋದು ಬಿಜೆಪಿ ಅವರು. ಖಂಡಿತ ನಿಜ. ನಾನು ಎಲ್ಲದಕ್ಕೂ ರೆಡಿ ಇದ್ದೀನಿ, ಏನ್ ಬೇಕಾದ್ರೂ ಬೈಬೋದು. ಸಹಜ ರಾಜಕೀಯದಲ್ಲಿ. ನನ್ನ ತಾಯಿ ಹೆಸರಲ್ಲಿ ನಾನು ಮೆಡಿಕಲ್ ಕಾಲೇಜ್ ಮಾಡ್ತೀನಿ, ಮಾಮ್ಸ್ ಅಂತ, MOMS. ನಾವು ಬಾಯಿ ಮುಚ್ಕೊಂಡಿದ್ದೀವಿ, ನಮ್ಮನ್ನ ಕೆಣಗಬೇಡಿ. ಮಾಡ್ತಾರೇನಾ? ಮಾಡಕ್ ಹೇಳಿ ಸರ್, ಮಾಡಕ್ ಹೇಳಿ. ಅವ್ನು ಕೇಳ್ರಿ ಅವನಿಗೆ. ಸರ್, ಈಗ ಈ ಪೇಪರ್ ಇದೆ, ಈ ಪೇಪರ್ ನಾನು ನಿಮ್ಗೆ ಕೊಡ್ತೀನಿ. ಕೊಟ್ರೆ ನಿಮ್ದಲ್ವಾ? ನಾನು ಕೊಡಲ್ಲ. ಈ ಪೇಪರ್ ನನ್ನ ಹತ್ರನೇ ಇದೆ. ಈಗ ಆ ಪೇಪರ್ ನಂದ ನಿಮ್ದ ಸರ್? ಯಪ್ಪ, ಇದ್ರ ಎಡಿಟಿಂಗ್ ಮಾಡಿದವ್ರಿಗೆ ಯಾವ ಅವಾರ್ಡ್ ಕೊಟ್ಟರು ಕಮ್ಮಿ ಇಲ್ಲ ನೋಡ್ರಿ. ನೆಕ್ಸ್ಟ್ ಲೆವೆಲ್ ಎಡಿಟಿಂಗ್ ಅದ. ಇದು ಭಾರಿ ಮಜಾ ಇತ್ತು. ಅದ್ರಾಗ ನನಗ್ ಬಹಳ ಇಷ್ಟಪಟ್ಟಿದ್ದಂದ್ರ ದುಡ್ಡು ಮಾಡೋದಕ್ಕೆ ರಾಜಕೀಯಕ್ಕೆ ಬರಬೇಕು, ರಾಜಕೀಯ ಬೇಕು ಅಂತಂದ್ರು ನೋಡ್ರಿ. ಪ್ರದೀಪ್ ಈಶ್ವರ ಎಂಥ ಖರೆ ಮಾತು ಹೇಳಿದ್ರು, ಸ್ವಾನುಭಾವದ ಮಾತು ಹೇಳಿದ್ರು ಅಂತೀನಿ. ಅದ್ರಾಗೂ ಈ ಲಾಸ್ಟ್ ನಾಗ ಹೇಳಿದ್ರಪ್ಪ, ಈ ಪೇಪರ್ ಬಗ್ಗೆ ಮಾತಾಡ್ತಾರ ಪ್ರದೀಪ್ ಈಶ್ವರ. ಪೇಪರ್ ಒಂದು ನಿಮಗ್ ಕೊಟ್ರ ಅದು ನಿಮ್ದು, ಇಲ್ಲ ನನ್ನ ಹತ್ರನೇ ಇಟ್ಕೊಂಡ್ಯಾ ಅಂದ್ರ ಆ ಪೇಪರ್ ನಮ್ದ ನಿಮ್ದ ಅಂತ ಕೇಳ್ತಾರ.
ಇದು ನನಗೆ ಯಾಕೋ ಅಷ್ಟು ಬರೋಬ್ಬರ ಅರ್ಥ ಆಗ್ಲಿಲ್ರಪ್ಪ. ನಿಮಗೆ ಅರ್ಥ ಆಗಿತ್ತಂದ್ರೆ ಕಮೆಂಟ್ ಮಾಡಿ ತಿಳಿಸ್ರಿ. ಆದ್ರೆ ಬಹುಶಃ ಈ ಪ್ರಶ್ನೆಗೆ ಚಿಕ್ಕಬಳ್ಳಾಪುರ ಜನತೆ ಅಷ್ಟೇ ಉತ್ತರ ಕೊಡ್ಲಿಕ್ಕೆ ಸಾಧ್ಯನೋ ಏನೋ, ಯಾರಿಗ್ ಗೊತ್ತು. ಇವತ್ತಿಗೆ ಇಷ್ಟು ಸುದ್ದಿ ಸಾಕಲ್ಲ, ನಾಳೆ ಇಂಥವೇ ಮತ್ತೊಂದಷ್ಟು ಸುದ್ದಿ ತರ್ತೀನಿ. ಚಹಾ ಇಟ್ಕೊಂಡು ಮಿರ್ಚಿ ಮಂಡಕ್ಕಿ ನೋಡ್ಲಿಕ್ಕೆ ಕಾಯ್ಕೊಂಡಿರ್ರಿ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.